ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡೆಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. 10 ಮತ್ತು 6 ಸಾಸಿರ ಸ್ತ್ರೀಯರಲ್ಲಿ 10 ಹತ್ತೆನಿಪ ಕ್ರಮದಿಂದ ಪುತ್ರರ ವೀರದಲ್ಲಿ ಸೃಷ್ಟಿಸಿದವರುಂಟೆ ಅರ್ತಿಯ ಸೃಷ್ಟಿ ಹರಿಗಿದು. 49ನೇ ಪದ್ಯ. 16,000 ಮಂದಿ ಮಡದಿಯರಲ್ಲಿ ಪ್ರತಿಯೊಬ್ಬರಲ್ಲಿಯೂ 10 ಎಂಬ ಕ್ರಮದಿಂದ ಯಾರಾದರೂ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯವಿದೆ ಅಂತ ಕೇಳ್ತಾ ಇದ್ದಾರೆ. ಪೂರ್ಣಾನಂದನಾಗಿರುವಂತಹ ಪರಮಾತ್ಮನಿಗೆ ಇದು ಆನಂದ ಉದ್ರೇಕದ ಸೃಷ್ಟಿ ಅಂತ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಹಿಂದಿನ ನುಡಿಯಲ್ಲಿ ಹೇಳಿದರು, ಶ್ರೀಕೃಷ್ಣ ಗೋಪಿಯರೊಡನೆ ರಮಿಸಿದ್ದು ಕಾಮಭಾವನೆಯಿಂದಲ್ಲ, ಅದು 10 ವರ್ಷದ ಕೆಳಗಿನ ಮಕ್ಕಳ ಆಟಿಕೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಭಾಗವತದಲ್ಲಿ ಬರ್ತಾ ಇದೆ, ಆ ಮಕ್ಕಳೆಲ್ಲರೂ ರೂಪಗುಣಗಳಲ್ಲಿ ತಂದೆಗೆ ಒಂದಿಷ್ಟೂ ಕಡಿಮೆಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ. ಏಕೈಕಶಸ್ತಾಃ ಕೃಷ್ಣಸ್ಯ ಪುತ್ರಾನ್ ದಶಾಬಲಾಃ ಆಜೀಜನನ್ನವಮಾನ್ ಪಿತುಃ ಸರ್ವಾತ್ಮ ಸಂಪದ. ಭಾಗವತದಲ್ಲಿ ಬಂದಿದೆ ಇದು. ಈ ಎಲ್ಲ ಮಕ್ಕಳು ತಂದೆಗೆ ಎಷ್ಟು ಹೋಲ್ತಾ ಇದ್ರು ಅಂದರೆ, ರುಕ್ಮಿಣೀ ದೇವಿಯಲ್ಲಿ ಹುಟ್ಟಿದಂತಹ ಪ್ರದ್ಯುಮ್ನ ಶೈಶವದಲ್ಲಿಯೇ ಶಂಬಾರಾಸುರನ ಮನೆ ಸೇರಿ ಅಲ್ಲಿ ರತಿಯ ಆರೈಕೆಯಲ್ಲಿ ಬೆಳೆದು ಅವಳ ಸಹಾಯದಿಂದಲೇ ಶಂಬರನನ್ನು ಕೊಂದು ದ್ವಾರಕೆಗೆ ಹಿಂದಿರುಗಿ ಬಂದಾಗ ಕೃಷ್ಣನ ಮಡದಿಯರೆಲ್ಲರೂ ಅವನನ್ನು ಕೃಷ್ಣನೆಂದೇ ಭ್ರಮಿಸಿದರೆಂದು ಭಾಗವತ ಹೇಳ್ತಾ ಇದೆ. ತಂ ದೃಷ್ಟ್ವಾ ಜಲದಶ್ಯಾಮಂ ಪೀತಕೌಶೇಯ ವಾಸಸಂ ಕೃಷ್ಣಂ ಮತ್ವಾ ಸ್ತ್ರೀಯೋ ಭೀತ ನಿಲಿಲ್ಯುತ್ಯಸ್ತ್ರ ತತ್ರಃ. ಹೀಗೆ ರೂಪಗುಣಗಳಲ್ಲಿ ತಂದೆಯನ್ನೇ ಹೋಲುವ ಮಕ್ಕಳು ಅವನ ವೀರ್ಯದಿಂದಲೇ ಹುಟ್ಟಿರಬೇಕು ಅಂತಂದರೆ ಇಷ್ಟಪಾರ ಸಂಖ್ಯೆಯಿಂದ ಮಕ್ಕಳನ್ನು ಹುಟ್ಟಿಸಿದಾನೆಂದರೆ ಆತ ಕಾಮಭಾವನೆಯಿಂದ ಹುಟ್ಟಿಸಿದ್ದಾನೆ ಅಂತ ತಿಳ್ಕೋಬಾರ್ದು. ಪ್ರಳಯ ಕಾಲದಲ್ಲಿ ಪರಮಾತ್ಮ ಮಹಾಲಕ್ಷ್ಮೀ ದೇವಿಯೊಡನೆ ಏಕಾಂತದಲ್ಲಿ ರಮಿಸುತ್ತಿದ್ದಾಗ ಮಕ್ಕಳಾಗದಿದ್ದರೂ ಆಗ ಆತ ದೇವತೆಯಾಗಿದ್ದ. ಗೋಕುಲದಲ್ಲಿ ಮಾನವನಾಗಿ ಹುಟ್ಟಿದಾಗ ಸಹಜವಾದ ಕಾಮಾದಿ ವಿಕಾರಕ್ಕೊಳಗಾಗಿಯೇ ಹುಟ್ಟಿಸಿದಾನೆಂದರೆ ತಪ್ಪು. ಯಾಕೆ ಅಂತಂದರೆ 16,108 ಮಂದಿ ಮಡದಿಯರಲ್ಲಿ ಪ್ರತಿಯೊಬ್ಬರಲ್ಲಿ 10 ಮಂದಿ ಮಕ್ಕಳನ್ನು ಹುಟ್ಟಿಸುವುದು ಮಾನವ ಶಕ್ತಿಗೆ ಮೀರಿದ್ದು. ಆದ್ದರಿಂದ ಶ್ರೀಕೃಷ್ಣ ಮಾನವನಲ್ಲ. ಮಾನವ ಸಹಜವಾದ ಕಾಮಾದಿ ವಿಕಾರಗಳು ಅವನಲ್ಲಿ ಎಂದೂ ಯಾವ ಕಾಲಕ್ಕೂ ಇಲ್ಲ. ಹಿಂದೆ ಸಗರ ಚಕ್ರವರ್ತಿ 60,000 ಮಂದಿ ಮಕ್ಕಳನ್ನು ಪಡೆದಿದ್ದಂತೆ ಬರುತ್ತೆ. ಹಾಗಾದರೆ ಕೃಷ್ಣ ಮಕ್ಕಳನ್ನು ಪಡೆದ್ರೆ ಏನು ವಿಶೇಷ ಅಂತಂದರೆ ಹೇಳ್ತಾ ಇದ್ದಾರೆ ಎಂಬ ಪ್ರಶ್ನೆಗೆ, ಸಗರ ಚಕ್ರವರ್ತಿಗೆ ಶಿವನ ವರದ ಬಲವಿತ್ತು, ಕೃಷ್ಣನಿಗೆ ಯಾವ ದೇವರ ಬಲವೂ ಇರಲಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ತನ್ನ ಇಚ್ಛೆಯಂತೆಯೇ
16,108 ಮಂದಿಯಲ್ಲಿ ಸಮನಾಗಿ ಒಂದೂ ಹೆಚ್ಚು ಕಡಿಮೆಯಲ್ಲದಂತೆ 10 ಮಕ್ಕಳನ್ನು, ಅದರಲ್ಲಿಯೂ ಎಲ್ಲವೂ ಗಂಡು ಮಕ್ಕಳೇ. ಆ ಗಂಡು ಮಕ್ಕಳು ಆಕಾರ ಬಣ್ಣದಲ್ಲಿ ಆತನನ್ನೇ ಹೋಲುತ್ತಿದ್ದರು. ಹೀಗೆ ಅದ್ಭುತ ರೀತಿಯಿಂದ ಸೃಷ್ಟಿ ಮಾಡಿ ಶ್ರೀಕೃಷ್ಣ ತಾನು ಸ್ವತಂತ್ರ, ಕಾಮವೇಗಕ್ಕೆ ಒಳಗಾಗಿ ಪರವಶತೆಯಿಂದ ಮಕ್ಕಳನ್ನು ಸೃಷ್ಟಿಸಿಲ್ಲ ಎಂದು ಸ್ಪಷ್ಟಗೊಳಿಸಿದ್ದಾನೆ. ವಾದಿರಾಜರು ಸರಸಭಾರತಿಯಲ್ಲಿ ಇದನ್ನೇ ಹೇಳಿದ್ದಾರೆ. ಯದಿ ರೇತೋಮಯಿ ಸೃಷ್ಟಿ ಕೃಷ್ಣಸ್ಯ ದ್ವಾರಕಾಪುರೆ ತರ್ಹಿ 16 ಪತ್ನಿಷ್ವೇ ಏಕೈಕಶಃ ಪ್ರಭೋಃ ಪುತ್ರ ದಶೈವಾಸನ್ ನ ನ್ಯೂನಾನಾಧಿಕಾಃ ಕುತಃ. ಆದ್ದರಿಂದ ಶ್ರೀಕೃಷ್ಣ ಮಕ್ಕಳನ್ನು ಹುಟ್ಟಿಸಿದುದು ಆನಂದ ಉದ್ರೇಕದಿಂದ. ನಾವು ಸಂತೋಷದಲ್ಲಿ ನಗ್ತೇವೆ, ಕುಣಿತೇವೆ, ಮುಂತಾದನ್ನು ಮಾಡ್ತೇವೆ. ಹಾಗೆ ಪರಮಾತ್ಮ ಸೃಷ್ಟಿಯ ಮುಂತಾದನ್ನು ಮಾಡ್ತಾನೆ. ಉಪನಿಷತ್ ಹೇಳುತ್ತೆ, ಕೋ ಹೈ ವಾನ್ಯಾತ್ ಕಹ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದದೋ ನ ಸ್ಯಾತ್. ಕೃಷ್ಣ ಅರ್ತಿಯಿಂದ, ಆನಂದದಿಂದ, ಸ್ವೇಚ್ಛೆಯಿಂದಲೇ ಮಕ್ಕಳನ್ನು ಸೃಷ್ಟಿ ಮಾಡಿದ್ದಾನೆ, ಹೊರತು ಕಾಮವೇಗದಿಂದ ಅಲ್ಲ. ಭಾಗವತವೇ ಹೇಳ್ತಾ ಇದೆ, ಏಕೈಕಶಸ್ತಾಃ ಕೃಷ್ಣಸ್ಯ ಪುತ್ರಾನ್ ದಶ ಬಲಾಃ ಆಜೀಜನನ್ ಎಂದು ಹೇಳಿದೆ. ಸ್ಮಾಯಾವಲೋಕಲವ ದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಹಿತ ಸೌರತ ಮಂತ್ರಶೌಂಡೈಃ ಪತ್ನ್ಯಸ್ತು 16 ಮನಂಗಬಾಣೈಃ ಯಸ್ಯೇಂದ್ರಿಯಂ ವಿಮಿಥತು ಕರ್ಣೈರ್ನ ಶೇಕುಃ. ಉದ್ರೇಕಕಾರಿಯಾದ ಕಣ್ಣು ನೋಟ, ಕಡೆಗಣ್ಣ ನೋಟ, ಮಾಟವಾದ ಹುಬ್ಬಿನ ಕುಣಿತದಿಂದ ಎಷ್ಟು ನಿಪುಣತೆಯಿಂದ ಪ್ರಣಯದ ಮಂತ್ರ ಉಸಿರಿದರು 16,000 ಮಡದಿಯರು ಯಾರೂ ಕೃಷ್ಣನ ಎದೆಯನ್ನು ಕಲಕಲಾರರು ಅಂತ ಹೇಳಿದೆ. ಕೃಷ್ಣ ತಾನು 16,108 ರೂಪ ಧರಿಸಿ ತನ್ನೆಲ್ಲ ಮಡದಿಯರ ಬಳಿ ಒಂದೊಂದು ರೂಪದಿಂದ ಇದ್ದು ಅವರಲ್ಲಿ ರಮಿಸಿ ಅವರಲ್ಲಿ ಸಮನಾಗಿ ಹಂಚಿದ್ದಾನೆ. ಇದನ್ನು ನಾರದರು ಕಂಡು ಬೆರಗಾಗಿದ್ದಾರೆ. ಇಷ್ಟಾದರೂ ಕೃಷ್ಣನನ್ನು ಮೋಹಪರವಶನನ್ನಾಗಿ ಮಾಡಲು ಯಾವ ಮಡದಿಯರಿಂದಲೂ ಕೃಷ್ಣನ ಯಾವ ಮಡದಿಯರಿಂದಲೂ ಸಾಧ್ಯವಾಗಲಿಲ್ಲ. ಹಾಗಾದರೆ ಆ ಮಕ್ಕಳೆಲ್ಲ ತಂದೆಯಂತೆ ಇರಲು ಕಾರಣವೇನು ಎಂಬ ಪ್ರಶ್ನೆಗೆ ಹಿಂದೆ ಹೇಳಿದಂತೆ ಅವನ ಇಚ್ಛೆಯೇ ಕಾರಣ. ವಸ್ತುತಃ ಕೃಷ್ಣನ ಮಕ್ಕಳು ಆಕಾರ ಬಣ್ಣಗಳಲ್ಲಿ ಮಾತ್ರ ಕೃಷ್ಣನನ್ನು ಹೋಲ್ತಾ ಇದ್ದರು, ಹೊರತು ಶಕ್ತಿ ಸಾಮರ್ಥ್ಯದಲ್ಲಿ ಅಲ್ಲ. ಹಿಂದೆ 36ನೇ ನುಡಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ನೇಹ ನಾನಾಸ್ತಿ ಕಿಂಚನ ಅಂಥೇಳಿ ಉಪನಿಷತ್ ಹೇಳ್ತಾ ಇದೆ. ಅವನಿಂದ ಹುಟ್ಟಿದರೆ ಅವನಷ್ಟೇ ಬಲಶಾಲಿಗಳಾಗಿರ್ತಿದ್ರು. ಹಾಗಿಲ್ಲ ಅವರು. ಈ ರೀತಿಯಾಗಿ ಸರಿಯಾಗಿ ತಿಳ್ಕೊಂಡು ಇದು ಮಾಡಬೇಕು. ರೋಮ ಕೂಪಕೋಟಿ ವೃಕಂಗಳ ನಿರ್ಮಿಸಿ ಗೋಪಾಲರ ತೆರಳಿಸಿದ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೃಜಿಸುವ ಮಹಿಮೆ ಬಲ್ಲವರಿಗೆ ಸಲಹಲಿಕೆ. ಅವನ ಮಹಿಮೆ ಎಷ್ಟಿದೆ ಅಂತಂದರೆ, ರೋಮ ಕೂಪಗಳಿಂದ ಕೋಟಿಗಟ್ಟಲೆ ತೋಳಗಳನ್ನು ಹುಟ್ಟಿಸಿ ಗೋವಳರನ್ನೆಲ್ಲ ನಂದಗೋಕುಲದಿಂದ ವೃಂದಾವನಕ್ಕೆ ಹೋಗುವಂತೆ ಮಾಡಿದ್ದಾನೆ. ಅಂತಹ ನಮ್ಮ ಶ್ರೀಕೃಷ್ಣನು
ಮಕ್ಕಳನ್ನು ಸೃಜಿಸುವ ಮಹಿಮೆ ಒಂದೇ ಸರಿಯಾಗಿ ತಿಳಿದವರಿಗೆ ಉದ್ಧಾರಕವಾಗಬಲ್ಲದು ಅಂತ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಕೃಷ್ಣನಿನ್ನು ಅಂಬೆಗಾಲಿಡುವಂತಹ ಮಗು. ಅಷ್ಟರಲ್ಲಿ ಆತ ಕಂಸನ ಕಡೆಯಿಂದ ಬಂದಿರುವಂತಹ ಎಲ್ಲ ದುಷ್ಟ ರಾಕ್ಷಸರನ್ನು ಕೊಂದಿದ್ದ. ಈಗ ರಾಕ್ಷಸರಿಗೆ ನಂದಗೋಕುಲ ಪ್ರವೇಶಿಸುವುದಂದರೆ ಭಯ. ಯಾರೂ ಜೀವಸಹಿತವಾಗಿ ಉಳಿತಾ ಇರಲಿಲ್ಲ. ಈ ನೆಲದ ಲಕ್ಷಣವೇ ಆಗಿರ್ಬೋದು ಅಂತ ತಿಳ್ಕೊಂಡು ಕಂಸನ ಕಡೆಯವರು ನಂದಗೋಕುಲಕ್ಕೆ ಬರುವುದನ್ನೇ ಕಡಿಮೆ ಮಾಡಿದ್ದಾರಂತೆ. ಶ್ರೀಕೃಷ್ಣನಿಗೆ ಸರಿ ಕಾಣಿಸ್ಲಿಲ್ಲ. ರಾಕ್ಷಸರು ತನ್ನ ಕಡೆಗೆ ಬರಬೇಕು, ತಾನು ಅವರನ್ನು ಸಂಹಾರ ಮಾಡಬೇಕು. ಅದಕ್ಕೆ ಅವನೇನು ಮಾಡ್ದ ಅಂತಂದರೆ ಬೇರೆ ಹೊಸ ಸ್ಥಳಕ್ಕೆ ಹೋಗಬೇಕು ಅಂತ ಉಪಾಯ ಮಾಡ್ದ. ಆದರೆ ಗೋಕುಲ ಜನರೆಲ್ಲ ತಾನೀಗ ರಾಕ್ಷಸನ್ನು ಕೊಂದಿರುವುದರಿಂದ ನಿಶ್ಚಿಂತೆಯಿಂದಿದ್ದಾರೆ. ಈ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗೋ ಯೋಚನೆ ಮಾಡ್ತಾ ಇಲ್ಲ. ಅವರಿಗೇನಾದರೂ ತೊಂದರೆ ಕೊಟ್ಟು ಈ ಸ್ಥಳದಿಂದ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ. ಒಂದು ದಿವಸ ಬಲರಾಮನೊಂದಿಗೆ ಆಟ ಆಡ್ತಾ ಇದ್ದ. ಅವನು ಮುಂದೆ ಈ ವಿಷಯವನ್ನು ಹೇಳ್ತಾನೆ. ಆಗ ಕೊಟ್ಟ ಕಾರಣ ಬೇರೆ. ನಂದಗೋಕುಲದಲ್ಲೇ ನಮ್ಮ ಗೋವುಳರೆಲ್ಲ ಬಹುಕಾಲದಿಂದ ಇದ್ದಾರೆ. ಇಲ್ಲೇ ಹೊಲಮನೆಗಳನ್ನು ಮಾಡಿಕೊಂಡು ಹಳ್ಳಿಯನ್ನು ಪಟ್ಟಣವನ್ನು ಮಾಡಿಕೊಂಡು ಸಮೃದ್ಧವಾಗಿ ಒಳ್ಳೆಯ ನೀರು, ಗಾಳಿ, ಹುಲ್ಲಿನ ಮೇವು, ಫಲಪುಷ್ಪವೃಕ್ಷಗಳು ಒಂದೂ ಇಲ್ಲದಂತೆ ಮಾಡಿಕೊಂಡು ಬದುಕ್ತಿದ್ದಾರೆ. ಗೋಪಾಲವೃತ್ತಿಗೆ ಬದುಕು ಸರಿಯಲ್ಲ. ನನಗೂ ವಿಹಾರ ಮಾಡಲಿಕ್ಕೆ ಸುಂದರವಾದ ವನ ಪ್ರದೇಶ, ನದಿ ತೀರ ಇಲ್ಲಿ ಇಲ್ಲ. ಸಮೀಪದಲ್ಲಿಯೇ ವೃಂದಾವನವಿದೆ. ಅಲ್ಲಿ ಯಮುನಾ ನದಿ ಹರಿತಾ ಇದೆ. ಅಲ್ಲಿ ಒಳ್ಳೆಯ ಕಾಡು, ಹುಲ್ಲುಗಾವಲಿ ಎಲ್ಲ ಇದೆ. ಭಾಂಡೀರ ಅಂತ ದೊಡ್ಡ ಆಲದ ಮರ ಇದೆ. ನಮ್ಮ ಜನರಿಗೆ ವಾಸ ಮಾಡಲಿಕ್ಕೆ ಅದು ಯೋಗ್ಯವಾದ ಸ್ಥಳವಾಗಿದೆ. ದನಕರುಗಳು ಅಲ್ಲಿ ಸ್ವಚ್ಛಂದವಾಗಿ ಮೇಯಬಹುದು. ನಮಗೂ ವಿಹಾರ ಮಾಡಲು ಯೋಗ್ಯವಾಗಿದೆ. ಆದ್ದರಿಂದ ನಮ್ಮ ಜನನ್ನೆಲ್ಲ ಇಲ್ಲಿಂದ ಕರೆದುಕೊಂಡು ಹೋಗ್ತೇನೆ ನೋಡು ಅಂತ ಹೇಳ್ತಾನೆ. ಅಂತ ಕೃಷ್ಣ ತನ್ನ ರೋಮ ಕೂಪಗಳಿಂದ ಭಯಂಕರ ತೋಳಗಳ ಹೆಂಡುಗಳನ್ನೇ ಕೋಟಿಗಟ್ಟಲೆ ಸೃಷ್ಟಿ ಮಾಡಿದ್ದಾನೆ. ಆ ತೋಳಗಳು ನಂದಗೋಕುಲದ ಎಳೆ ಮಕ್ಕಳನ್ನು, ಎಳೆ ಕರುಗಳನ್ನು ಹೊತ್ಕೊಂಡು ಹೋಗಲು ಶುರು ಮಾಡಿದ್ವು. ಗೋಪಾಲಕರು ಏನೂ ಮಾಡೋ ಹಾಗಿರಲಿಲ್ಲ. ಅವು ಅಷ್ಟು ಬಲಶಾಲಿಗಳಾಗಿದ್ದವು ಆ ತೋಳುಗಳು. ಕೃಷ್ಣನ ರೋಮನಿಂದ ಬಂದಿದ್ದರಿಂದ ಅವನಷ್ಟೇ ಬಲಶಾಲಿಗಳಾಗಿದ್ದವು. ಸ್ವಯಂ ಶ್ರೀಕೃಷ್ಣನೇ ನಾರಾಯಣನ ಒಂದು ತಲೆಗೂದಲು. ಹಾಗೆ ಈ ತೋಳಗಳು ಕೃಷ್ಣನ ರೋಮಗಳು, ಪರಮಾತ್ಮನ ವೃಕಾವತಾರಗಳು. ಏಕೆಂದರೆ ಆ ವೃಕಗಳಲ್ಲಿ ಶ್ರೀವತ್ಸ ಚಿಹ್ನೆ ಇರ್ತಿತ್ತೆಂದು ಹರಿವಂಶ ಹೇಳುತ್ತೆ. ಈ ವೃಕಾವತಾರದ ಕಥೆ ಹರಿವಂಶ ಬಿಟ್ಟು ಬೇರೆ ಎಲ್ಲಿಯೂ ಇಲ್ಲ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಹೇಳಿದ್ದಾರೆ. ಈ ರೀತಿಯಾಗಿ ತೋಳಗಳು ಹಾವಳಿ ಮಾಡಿದ್ವು. ಆ ತೋಳಗಳ ಭಯದಿಂದ ದನಕರುಗಳನ್ನು ಮೇಯಿಸ್ಲಿಕ್ಕೆ ಹೋಗೋಂಗಿಲ್ಲ. ಕಾಡಿನಲ್ಲಿದ್ದ ಹೂವು ಹಣ್ಣು ತರೋ ಹಾಗಿಲ್ಲ. ನದಿಗೆ ನೀರು ತರಲಿಕ್ಕೆ ಹೋಗೋ ಹಾಗಿಲ್ಲ. ಅಷ್ಟು ಹಾವಳಿ ಇತ್ತು ತೋಳಗಳದ್ದು. ಆಗ ಗೋವುಗಳೆಲ್ಲರೂ ವಿಚಾರ ಮಾಡಿದ್ರಂತೆ, ಈ ಸ್ಥಳದಲ್ಲಿ ಏಕೋ
ಇಲ್ಲಿವರೆಗೂ ಪೂತನ, ಶಕಟ ಇತ್ಯಾದಿ ರಾಕ್ಷಸಗಳ ಹಾವಳಿ ಇತ್ತು. ಈಗ ಭಯಂಕರ ತೋಳಗಳ ಭಯ ಉಂಟಾಗಿದೆ. ನಾವೆಲ್ಲ ಸಮೀಪದ ವೃಂದಾವನಕ್ಕೆ ಹೋಗೋಣ, ಅದು ಶಾಂತವಾದ ಪ್ರದೇಶ ಅಂತ ಹೇಳ್ತಾರೆ. ಆ ಸಲಹೆ ನಂದ ಒಪ್ಪಿದ್ದಾನೆ. ಎಲ್ಲ ಗೋವುಗಳರಿಗೆ ಹೋಗಲು ಆದೇಶ ಮಾಡಿದ್ದಾನೆ. ಎಲ್ಲರೂ ವೃಂದಾವನಕ್ಕೆ ಹೋಗಿದ್ದಾರೆ. ಈ ಕಥೆಯನ್ನು ಇಲ್ಲಿ ನುಡಿಯಲ್ಲಿ ಉದಾಹರಣೆಯಾಗಿ ಕೊಟ್ಟು, ಶ್ರೀಕೃಷ್ಣ 16,000 ಮಂದಿ ಹೆಣ್ಣಿದ್ದರಲ್ಲಿ ಮಕ್ಕಳನ್ನು ಹುಟ್ಟಿಸಿದ್ದು ಹೀಗೆ ಇಚ್ಛಾ ಮಾತ್ರದಿಂದ ಮಾತ್ರ, ಹೊರತು ಸಾಮಾನ್ಯ ಮನುಷ್ಯರಂತೆ ಕಾಮವಶದಿಂದಲ್ಲ. ಸ್ತ್ರೀಯರಲ್ಲಿ ಮಕ್ಕಳನ್ನು ಪಡೆದಿಲ್ಲ ಅವನು. ಕೃಷ್ಣ ಮಕ್ಕಳನ್ನು ಪಡೆದಾಗ ಪ್ರಬುದ್ಧ ವಯಸ್ಕನಾಗಿದ್ದ. ಸ್ತ್ರೀಯರು ಸುಂದರಿಯಾಗಿದ್ದರು. ಆ ಸ್ತ್ರೀಯರಲ್ಲಿ ಮಕ್ಕಳನ್ನು ಪಡೆದೇನೆಂದರೆ ಶಂಕೆಗೆ ಅವಕಾಶ ಇತ್ತು. ಆದರೆ ತೋಳಗಳ ಸೃಷ್ಟಿಯಲ್ಲಿ ಈ ಶಂಕೆಗೂ ಅವಕಾಶವಿಲ್ಲ. ಆದ್ದರಿಂದ ಶ್ರೀಕೃಷ್ಣ ಎಂದು ಯಾವ ಕಾಲಕ್ಕೂ ಯಾವ ಕಾಮಾದಿ ಉಪದ್ರವಕ್ಕೂ ಸಿಲುಕದೆ ಸ್ವೇಚ್ಛೆಯಿಂದ ಮಕ್ಕಳನ್ನು ಹುಟ್ಟಿಸಿದ್ದಾನೆಂತ ಈ ಮಹಿಮೆಯನ್ನು ತಿಳ್ಕೋಬೇಕು. ಅದೊಂದೇ ಅವರನ್ನು ಕಾಪಾಡಲು ಸಾಕು, ಮುಕ್ತಿ ನೀಡಲು ಸಾಕು ಎನ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಮೇವಂ ಯೋ ವೇತಿ ತತ್ವತಃ ತ್ಯಕ್ತ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ನನ್ನ ಲೋಕ ವಿಲಕ್ಷಣವಾದ ಪ್ರಾದುರ್ಭಾವವನ್ನು, ಕರ್ಮವನ್ನು ಯಾರು ಸರಿಯಾಗಿ ತಿಳಿಯುತ್ತಾರೆಯೋ ಅವನು ಪುನರ್ಜನ್ಮ ಹೊಂದುವುದಿಲ್ಲ, ಮುಕ್ತನಾಗ್ತಾನೆ ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ಆದ್ದರಿಂದ ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯ ಹೇಳಿ, ಏಕಂ ಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥಃ. ಮಧ್ವಾಚಾರ್ಯ ಹೇಳಿದ್ದಾರೆ, ಪರಮಾತ್ಮನ ಒಂದು ಮಹಿಮೆಯನ್ನಾದರೂ ಸರಿಯಾಗಿ ತಿಳಿಯಬೇಕಾದರೆ ಎಲ್ಲ ಮಹಿಮೆಗಳನ್ನು ತಿಳಿದಿರಬೇಕು. ಆದ್ದರಿಂದಲೇ ಅದು ಮುಕ್ತಿಗೆ ಕಾರಣವಾಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಮೂವತ್ತೇಳನೇ ನುಡಿಯಲ್ಲಿ ಹೇಳಿದ, ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಸಿಲುಕನೆಂಬುದು ಸಲಹಲಿಕೆ. ಈ ರೀತಿಯಾಗಿ ಶ್ರೀಕೃಷ್ಣನ ನಿರ್ದೋಷತ್ವವನ್ನು ತಿಳಿದವರಿಗೆ ಮುಕ್ತಿ ಸಿಗುತ್ತದೆ. ಈಗ ಶ್ರೀಕೃಷ್ಣನ ಕರ್ಮಗಳು ಲೋಕ ವಿಲಕ್ಷಣವೆಂದು ತಿಳಿದವರಿಗೆ ಮುಕ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮಣ್ಣನೇಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣಾರೆ ತೋರಿದ ನಮ್ಮ ಶ್ರೀಕೃಷ್ಣನ ಘನತೆ ಬಲ್ಲವರಿಗೆ ಸಲಹಲಿಕೆ. ಕೃಷ್ಣ ಮಣ್ಯಾಕೆ ತಿಂದ್ಯಪ್ಪ ಅಂತ ಕೇಳಿದಾಗ ಯಶೋದಾಗೆ ತನ್ನ ಪುಟ್ಟ ಬಾಯಿಯೊಳಗೆ ಎಲ್ಲ ಲೋಕಗಳನ್ನು ತೋರಿಸಿದ್ದಾನೆ. ಆಕೆ ಎಲ್ಲವನ್ನು ನೋಡಿದ್ದಾಳೆ. ಇದೇ ನಮ್ಮ ಶ್ರೀಕೃಷ್ಣನ ಘನತೆ. ಯಾರು ಇದನ್ನು ಸರಿಯಾಗಿ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ತಾರೆ, ಮಹಾಲಕ್ಷ್ಮೀ ದೇವಿ ಹೇಳ್ತಾರೆ, ಆ ಬಲ್ಲವರನ್ನೇ ಸಲಹಲಿಕೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನಿಗೆ ಮಕ್ಕಳನ್ನು ಹುಟ್ಟಿಸಲಿಕ್ಕೆ ಸ್ತ್ರೀಯರ ಅಪೇಕ್ಷೆ ಇಲ್ಲ. ಅವನು ಎಂದೂ ಸ್ತ್ರೀಯರಿಗೆ ಮರುಳಾಗಿಲ್ಲ. ಕಾಮಾದಿ ದೋಷಕ್ಕೆ ಸಿಲುಕಿಲ್ಲ. ಹಿಂದಿನ 2 ನುಡಿಗಳಲ್ಲಿ ಹೇಳಿದ್ದಾರೆ. 16,000 ಹೆಂಡಂದಿರಲ್ಲಿ ಪ್ರತಿಯೊಬ್ಬರಲ್ಲೂ 10 ಹೆಚ್ಚು ಕಡಿಮೆ ಆಗದೆ ಮತ್ತೆ ಗಂಡು ಮಕ್ಕಳನ್ನೇ ಹುಟ್ಟಿಸಿದು. ಇದು ಅದ್ಭುತವಾದ ಉದಾಹರಣೆ ಅಂತ ಇದ್ದಾರೆ.
ರೋಮಕೋಪಗಳಿಂದ ಕೋಟಿಗಟ್ಟಲೆ ತೋಳಗಳನ್ನು ಸೃಷ್ಟಿಸಿದು. ಇದು ಪರಮಾತ್ಮನ ಇನ್ನೊಂದು ಮಹಿಮೆ. ಇವೆರಡಕ್ಕಿಂತಲೂ ಇನ್ನೊಂದು ಅದ್ಭುತ ಭವ್ಯವಾದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. 3ನೇ ಉದಾಹರಣೆ ಈ ನುಡಿಯಲ್ಲಿ ಬಂದಿದೆ. ಪುಟ್ಟ ಬಾಲಕೃಷ್ಣ ಪುಟ್ಟ ಕೈಯಿಂದ ಪುಟ್ಟ ಬಾಯೊಳಗೆ ಒಂದೆಷ್ಟು ಮಣ್ಣಿಟ್ಕೊಳ್ತಾನೆ. ಆ ಒಂದು ಹಿಡಿ ಮಣ್ಣಿನಿಂದಲೇ 14 ಲೋಕಗಳನ್ನು ತತ್ಕಾಲದಲ್ಲಿ ಸೃಷ್ಟಿಸಿ ತಾಯಿಗೆ ತಲ್ಲಣ ಹಬ್ಬ ಕೊಡುತ್ತಾ ಕಣ್ಣಾರೆ ತೋರಿ ಒಡನೆ ನಾಶ ಮಾಡಿದ್ದಾನೆ ಅಂತ ಹೇಳ್ತಾರೆ. ಬಾದಿರಾಜರೊಂದು ಕೀರ್ತನೆಯಲ್ಲಿ ಹೇಳ್ತಾರೆ, ಮಣ್ಣ ಮೆದ್ದ ಸಣ್ಣ ಬಾಯೋಳು ಮಣ್ಣ ತೋರಿದ ನಂದನ ರಾಣಿಗೆ ತಲ್ಲಣ ಹಬ್ಬವ ಕೊಟ್ಟ ಧೀರನ ಮಾಕಾಂತೆ ಎರಸನ ತೋರೆ ನಗಮ್ಮ. ನೋಡ್ರಿ ಅವನ ಮಹಿಮೆ ಎಷ್ಟು ಅಂತ ಅನ್ನೋದನ್ನು ಒಂದೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಸಣ್ಣ ಪುಟ್ಟ ಬಾಲಕನಲ್ಲ, ಸಾಕ್ಷಾತ್ 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಂದಿನದನ್ನು ನಾಳೆ ನೋಡಿ. ಒತ್ತಿ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.